ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಹೋಗಿದ್ದೇವೆ ಚಡಚಣ ತಾಲೂಕಿಗೆ. ಇದು ವಿಜಯಪುರ ಡಿಸ್ಟಿಕ್ನ ಒಂದು ತಾಲೂಕಾಗಿದೆ. ಇಲ್ಲಿ ಏನು ಫೇಮಸ್ ಅಂದರೆ ಹೋಲ್ಸೇಲ್ ಬಟ್ಟೆ ಮಾರ್ಕೆಟ್ ಇದೆ. ಅದರ ಹೆಸರು, ಆ ಶಾಪ್ನ ಹೆಸರು ಹೇಳಬೇಕಾದ್ರೆ ಬಾಹುಬಲಿ ಎನ್ ಮುತ್ತಿನ್ ಅಂತ. ಈ ಒಂದು ಶಾಪ್ನಲ್ಲಿ ಹೋಲ್ಸೇಲ್ ರೀತಿಯ ಎಲ್ಲ ಬಟ್ಟೆಗಳ ಒಂದು ಅಂಗಡಿ ಇದೆ. ಇದು ಎಷ್ಟು ದೊಡ್ಡದಪ್ಪ ಅಂದ್ರೆ ಇಲ್ಲಿ ಬಂದಂತಹ ಎಲ್ಲ ಗ್ರಾಹಕರಿಗೆ ಊಟದ ವ್ಯವಸ್ಥೆ ಕೂಡ ಅವರು ಈಗ ಮಾಡ್ಯಾರ. ಇಲ್ಲಿ ಹೆಚ್ಚಿನ ಗ್ರಾಹಕರು ಯಾರು ಬರ್ತಾರಪ್ಪ ಅಂದ್ರೆ ಲಗ್ನ ಅರಿವೆ ಸಂತೆ ಅಂದ್ರೆ ಲಗ್ನ ಬಟ್ಟೆ ಸಂತೆ ಮಾಡ್ಲಿಕ್ಕೆ ಬರ್ತಾರ. ಆಮೇಲೆ ಎಲ್ಲ ರೀತಿಯದು ಸಣ್ಣ ಮಕ್ಕಳದಾಗಿರ್ಬೋದು, ಇವತ್ತು ಮನೆಗೆ ಯಾವ ರೀತಿಯಾದ ಮ್ಯಾಟ್ಸ್ ಇರ್ತಾವಲ್ಲ, ಮ್ಯಾಟ್ಸ್ ಹಿಡ್ಕೊಂಡು ಎಲ್ಲ ರೀತಿಯಾದಂತಹ ಬಟ್ಟೆ ಬರಿಗಳು ಇಲ್ಲಿ ಸಿಗ್ತಾವ ಅಂತ ಹೇಳ್ಬೋದು. ಮತ್ತು ನೀವು ಪ್ರೈಸ್ನ ವಿಚಾರಕ್ಕೆ ಬಂದ್ರೆ ಇಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ಹಾಫ್ ರೇಟ್ನಲ್ಲಿ ನಿಮ್ಗೆ ಒಂದು ಬಟ್ಟೆ ಸಿಗ್ತಾವ ಅಂತ ಹೇಳ್ಬೋದು. ನೀವು ನೋಡ್ಬೋದು, ಎಷ್ಟು ಬೇಕಾದಷ್ಟು ನೀವು ಚಾಯ್ಸ್ ಮಾಡ್ಕೊಂಡು ನೀವೇ ಸ್ವತಃ ಮಾಡ್ಕೊಂಡು ಕೆಳಗೆ ಕೌಂಟರ್ನಲ್ಲಿ ಹೋಗಿ ತಗೋಬೋದು. ನೀವು ಬಿಲ್ಲನ್ನು ರಾಶಿಗಟ್ಟಲೆ ಬಟ್ಟೆಗಳನ್ನು ಅಲ್ಲಿ ಹ್ಯಾಂಗೆ ಬೊಗದಾರ ನೋಡ್ರಿ, ಬೆಕ್ಕ ತಗೋಬೋದು ನೀವು. ಜನ ಯಾವ್ದು ಇಷ್ಟಪಡ್ತದಪ್ಪ ಅಂದ್ರೆ ತುಂಬ ಡಿಗ್ಗಟ್ಟಲೆ ರಾಶಿಗಟ್ಟಲೆ ಹೋಗೋದ್ರೆ ಇಷ್ಟಪಡಂಗೆ ಕಾಣ್ತದೆ. ಹಿಂಗೆಲ್ರಿ ಮೂರಾಗಿಟ್ಟು ಕೊಡ್ತೀನಿ ಒಂದೊಂದು ತೋರಿಸ್ತೀನಿ ಬರ್ರಿ ಅಂತಂದ್ರೆ ಇಷ್ಟಪಡಲಾಗತ್ತೆ ಅಂತೇಳಿ ಇವ್ರು ಏನು ಐಡಿಯಾ ಮಾಡ್ಯಾರಂದ್ರೆ ರಾಶಿಗಟ್ಟಲೆ ಹೋಗದಾರ. ಒಬ್ಬರು ಗ್ರಾಹಕರು ಬಂದಿದ್ರು, ಅವ್ರಿಗೆ ಮಾತಾಡ್ಸ್ತೇನೆ. ನಾ ಎಲ್ಲಿಂದ ಬಂದಾರ ಅಂತ ಕೇಳಿದೆ. ರಾಯಚೂರ್ದಿಂದ ಬಂದಾರತ್ ನೋಡ್ರಿ, ವಿಜಯಪುರ ಡಿಸ್ಟಿಕ್ ಅರಬಿ ತೊಳಕ. ಇಲ್ಲಿ ನಾನು ಒಂದೆರಡು ಅಂಗಿ ಒಂದೆರಡು ಪ್ಯಾಂಟ್ ತೊಗೊಂಡೆ, ಮುಂದೆ ನಡೆದೆ ಎಲ್ಲ ತೊಗೊಂಡು ಬಿಲ್ ಮಾಡ್ಸ್ಲಕ್ಕ. ಅದ್ರ ಬಿಲ್ನೇ ಒಂದು 2 ತಾಸುಗಟ್ಟಲೆ ಹೋಯ್ತು. ಅಲ್ಲೇ ಒಂದು ಚೇರ್ ಇತ್ತು, ಕುಂತ್ಕೊಂಡೆ ನೋಡ್ಕೊತ ನೋಡ್ರಿ ಯಾವ ರೀತಿ ಹೋಗೋದಾರ. ಮೊದಲೇ ಹೇಳಿದಂತೆ ಇಲ್ಲಿ ಮಧ್ಯಾಹ್ನದ ಊಟ ಕೂಡ ನಿಮಗೆ ಸಿಗ್ತದ ನೋಡ್ರಿ. ಕೌಂಟ್ರಿಗೆ ಬಿಲ್ ಮಾಡೋಕೆ ಅಷ್ಟು ಜನ ಅದಾರ, 10-15 ಕೌಂಟ್ರ್ ಅದಾವ. ಕರೆ ಕಂಟಿನ್ಯೂಸ್ ಆಗಿ ಬಿಲ್ ಆಗ್ತಾ ಇರ್ತದ. ಲಕ್ಷ ಗಟ್ಟಲೆ ಬಿಲ್ ಆಗ್ತದ. ನೀವು ಒಂದು ವೇಳೆ ಇದನ್ನು ನೋಡ್ಲಿಕ್ಕೆ ಹೋಗ್ಬೋದು. ಅಷ್ಟೊಂದು ಇದು ನೋಡ್ತಕ್ಕಂತಹ ಅರಿವೆ ಅಂಗಡಿಯಾಗಿದೆ ಸ್ನೇಹಿತರೆ. ಧನ್ಯವಾದಗಳು.